ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರದ 3 ಸಚಿವರು ಸೆಡ್ ಹೊಡೆದು ನಿಂತಿದ್ರು. ಅವರು ಭೇಟಿ ಮಾಡಿದ್ದು ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರನ್ನು. ಅವರಲ್ಲಿದ್ದವರು ಯಾರು? 3 ಸಚಿವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯಾಪ್ತರು. ಒಬ್ರು ಪ್ರಹ್ಲಾದ್ ಜೋಶಿ. ಅವರು ನರೇಂದ್ರ ಮೋದಿ ಪ್ರಧಾನಿ ಆಗುವುದಕ್ಕಿಂತ ಮೊದಲಿನಿಂದ ಅವರ ಜೊತೆ ಸಂಬಂಧವನ್ನು ಇಟ್ಕೊಂಡವರು. ಈಸ್ ವೆರಿ ಕ್ಲೋಸ್ ಟು ನರೇಂದ್ರ ಮೋದಿ. ಎರಡನೆಯವರು ಎಚ್ ಡಿ ಕುಮಾರಸ್ವಾಮಿ, JDS ಪಕ್ಷದ ನಾಯಕರಾಗಿದ್ದರು, ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಈಗ ಅವರು ಮೋದಿ ಸಂಪುಟದ ಸದಸ್ಯರು. ಅವರು ಕೂಡ ಮೋದಿಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ. ಇನ್ನೊಬ್ಬರು ಶೋಭಾ ಕರಂದ್ಲಾಜೆ. ಅವರು ಕ್ಯಾಬಿನೆಟ್ ಸಚಿವರಲ್ಲ, ರಾಜ್ಯ ಸಚಿವರು, ಕೃಷಿ ಖಾತೆ. ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೀಬಿ ಹತ್ತಿರದವರು. ಸೊ ಈ 3 ತೊಡೆ ತಟ್ಟಿ ನಿಂತಿದ್ದು ಯಾರ ವಿರುದ್ಧ? ರಾಜ್ಯ ಸರ್ಕಾರದ ವಿರುದ್ಧ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರಕ್ಕೆ, ಮೋದಿ ಅವರಿಗೆ ಅಷ್ಟು ದೊಡ್ಡ ಸವಾಲಾಗಿ ಪರಿಣಮಿಸ್ತಿದಾರ? ಅಮಿತ್ ಶಾ ಅವರಿಗೆ ಡಿ ಕೆ ಶಿವಕುಮಾರ್ ಅತಿ ದೊಡ್ಡ ಸವಾಲು ಅನಿಸ್ತಾ ಇದೆಯಾ? ಎಸ್, ಇದನ್ನ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಕಾರಣ ಇಷ್ಟೇ. SIR ನಿಮಗೆ ಗೊತ್ತಿದೆ. SIR ಕರ್ನಾಟಕದಲ್ಲಿ ನಡೀತಾ ಇದೆ. ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬಂದವು. ಮೊದಲು ಈ ಆರೋಪವನ್ನ ಮಾಡಿದವರು ಕುಮಾರಸ್ವಾಮಿ ಅವರು. ಮುಸ್ಲಿಮರನ್ನ ಎಲ್ಲೋ ಶಾದಿ ಮಹಲ್ಗಳಲ್ಲಿ, ಚೌಲ್ಟ್ರಿಗಳಲ್ಲಿ ಅವರನ್ನೆಲ್ಲ ಕರೆದುಬಿಟ್ಟು ಅವರಿಗೆ SIR ಅರ್ಜಿಗಳನ್ನು ಕೊಟ್ಟು ಮತದಾರ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅನ್ನೋದು ಆರೋಪ. ಅಷ್ಟೇ ಅಲ್ಲ, ರಾಮನಗರ ಕ್ಷೇತ್ರದಲ್ಲಿ ಸುಮಾರು 10,000 ಬಾಂಗ್ಲಾದೇಶಿಯರಿದ್ದಾರೆ ಅನ್ನುವ ಆರೋಪವನ್ನು ಅವರು ಮಾಡಿದ್ರು. ಸೊ ಮೊದಲು ಇದು ಕೇವಲ ಕುಮಾರಸ್ವಾಮಿ ಅವರ ಆರೋಪ ಆಗಿತ್ತು. ಆದರೆ ಲೇಟರ್ ಸ್ಟೇಜ್ನಲ್ಲಿ ಅಮಿತ್ ಶಾ, ಮೋದಿ ಅವರ ಇಂಟರ್ಫಿಯರೆನ್ಸ್ ನಂತರ ಬಿಜೆಪಿ ಕೂಡ ಈ ಇಶ್ಯೂವನ್ನ ತೆಗೆದುಕೊಡ್ತು. ಇವತ್ತು ಅದರಿಂದ JDS ಮತ್ತು ಬಿಜೆಪಿ ಸೇರಿ ರಾಜ್ಯ ಚುನಾವಣಾ ಆಯುಕ್ತರನ್ನು ನೋಡಿದ್ದು. ಪ್ರಾಯಶಃ ಈ ಮೈತ್ರಿ ಆದ ಮೇಲೆ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಇದ್ದವರು ಇವತ್ತು ಒಂದಾಗಿ ಹೋದದ್ದು. ಸೊ ಅವರ ಆರೋಪ ಏನು? ಆರೋಪದ ಒಂದು ಪಟ್ಟಿ ಮಾಡಿದ್ದೀನಿ. ಅವರ ಆರೋಪ ಏನು ಅಂತ. ಒಂದು, ಬಿಜೆಪಿ ಮತ್ತು JDS ನಾಯಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ SIR ಏನಿದೆ, SIR ನಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನ ಪಾಲಿಸ್ತಿಲ್ಲ ಅನ್ನೋದು ಅವರ ಆರೋಪ. ಏನ್ ಚುನಾವಣಾ ಆಯೋಗ ಯಾರು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಅದು ಆರೋಪ. ಅವರು ಪಾಲಿಸ್ತಾ ಇಲ್ಲ. ಕೆಲವು ಪ್ರದೇಶಗಳಲ್ಲಿ ಆಯ್ದ ಮತದಾರರಿಗೆ ಮಾತ್ರ ಆದ್ಯತೆ ನೀಡಲಾಗ್ತಾ ಇದೆ, ಎರಡನೇ ಆರೋಪ. ಸೊ ಹೀಗೆ ಈ ಆರೋಪವನ್ನ ಮಾಡುವುದರ ಮೂಲಕ ಅವ್ರ ಒತ್ತಾಯ ಏನು ಅಂದ್ರೆ, ಇದುವರೆಗೆ 4-5 ದಿನಗಳ SIR ಆಗಿದೆ, ಅದನ್ನ ರದ್ದುಪಡಿಸಿ ಹೊಸದಾಗಿ SIR ಮಾಡಬೇಕು. ಜೊತೆಗೆ ಈ SIR ಪ್ರಕ್ರಿಯೆಯಲ್ಲಿ ಹೊರ ರಾಜ್ಯದ ಅಧಿಕಾರಿಗಳಿರ್ಬೇಕು, ಕರ್ನಾಟಕದವ್ರು ಇರ್ಕೂಡ್ದು ಅಂತ ಕರ್ನಾಟಕದ ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಸೊ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಶೋಭಕ್ಕ, ಆಯ್ತಾ, ಸೊ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಏನು ಅಧಿಕಾರಿಗಳೇನು, ರಾಜ್ಯದ ಅಧಿಕಾರಿಗಳ ಮೇಲೆ ನಂಬರೇ ಇಲ್ಲದೆ ಹೊರ ರಾಜ್ಯಗಳ ಅಧಿಕಾರಿಗಳನ್ನು ಕರ್ಕೊಬನ್ನಿ ಅಂತಾರೆ. ಇದೇ ಮಾನದಂಡ ಬಳಸಿದ್ರೆ ಅಸ್ಸಾಂನಲ್ಲಿ, ಬಿಹಾರ್ನಲ್ಲಿ, ಬೆಂಗಾಲ್ದಲ್ಲಿ ಆಯ್ತಲ್ಲ, ಅವಾಗ ವಿದೇಶದಿಂದ ಅಧಿಕಾರಿಗಳನ್ನ ಕರೆಸ್ಬೇಕಾಗಿತ್ತು. ಹಾಗಿದ್ರೆ
ಅಲ್ವಾ? ಈ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಇರುವ ಪ್ರಶ್ನೆ ಏನು ಅಂದ್ರೆ, ನಾನು ಪ್ರಸ್ತಾಪ ಮಾಡಿದ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಬಿಹಾರದಲ್ಲಿ ಮೋದಿ ಅಮಿತ್ ಶಾ ಆಡಿರುವ ಆಟವನ್ನೇ ಈಗ ಡಿ ಕೆ ಶಿವಕುಮಾರ್ ಆಡ್ತಿದ್ದಾರ ಅಂದ್ರೆ ಅವರ ಔಷಧವನ್ನೇ ಡಿ ಕೆ ಶಿವಕುಮಾರ್ ಅವರಿಗೆ ಕುಡಿಸ್ತಿದ್ದಾರೆ ಅಂತ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಕೆಲವು ಕಾರಣಗಳನ್ನ ಕೊಡ್ತೀನಿ ನಾನು. ನೋಡಿ, ಬಿಜೆಪಿ ಹಲವು ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯ ನಿರ್ವಹಣೆಗೆ ಹೆಚ್ಚಿನ ರಾಜಕೀಯ ಮಹತ್ವ ನೀಡಿತ್ತು. ಇವತ್ತು ಕೂಡ ಶೋಭಕ್ಕ ಮಾತನಾಡಿದ್ ನೋಡಿ, ಇದಾದ್ಮೇಲೆ ನೋಡಿ, ಈ ಮತದಾರರ ಈ ಪರಿಷ್ಕರಣೆ ಏನಿದೆ, ಬಿಹಾರದಲ್ಲಿ ಎಷ್ಟು ಚೆನ್ನಾಗಿ ನಡೆದಿತ್ತು, ಬೆಂಗಾಲ್ದಲ್ಲಿ ಎಷ್ಟು ಚೆನ್ನಾಗಿ ನಡೆದಿತ್ತು, ಆಸಾಂನಲ್ಲಿ ಎಷ್ಟು ಚೆನ್ನಾಗಿ ನಡೆದಿತ್ತು, ಇಲ್ಲಿ ಮಾತ್ರ ಚೆನ್ನಾಗಿ ನಡೆದಿಲ್ಲ. ಇದು ಶೋಭಕ್ಕನ ಮಾತು. ಇದನ್ನ ಹೇಗೆ ಅರ್ಥೈಸ್ತೀರಿ? ಬಿಹಾರದಲ್ಲಿ, ಆಸಾಂನಲ್ಲಿ ದಟ್ ಯಾಕೆ ಚೆನ್ನಾಗಿ ನಡೆದಿದೆ ಬೆಂಗಾಲದಲ್ಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ಅಲ್ಲಿ ಸಿಸ್ಟಮೆಟಿಕ್ ಆಗಿ ಮುಸ್ಲಿಂ ಓಟನ್ನ ಹೊರಗಿಟ್ಟು ಬಿಜೆಪಿ ಗೆಲ್ಲುವಂತೆ ಮಾಡಲಾಗಿತ್ತು. ಈಗ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಮುಸ್ಲಿಂ ಓಟುಗಳು ಇರುವಂತೆ ನೋಡಿಕೊಳ್ಳುವ ಒಂದು ಯತ್ನವನ್ನ ಮಾಡ್ತಿದ್ದಾರಾ? ಏನು ಇವರು ಮುಸ್ಲಿಂ ಓಟ್ಗಳನ್ನ ಎತ್ತಾಕ್ಬೇಕು ಅಂತ ಒಂದು ಪ್ಲಾನ್ ಏನಿತ್ತು, ಅದಕ್ಕೆ ತಡೆ ಒಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಅವರದೇ ಔಷಧವನ್ನು ಅವರಿಗೆ ಕೊಡೋದು ಅನ್ನೋದು ಇದೇನೆ. ಸೊ ಏನಿದೆ ಅಂತಂದ್ರೆ, ರಾಜ್ಯದ ಅಧಿಕಾರಿಗಳನ್ನ ಡಿ ಕೆ ಶಿವಕುಮಾರ್ ಬಳಸಿಕೊಳ್ಳುತ್ತಿದ್ದಾರೆ ಅನ್ನುವ ಆರೋಪ ಬಂದ್ರೆ ಅದು ಇಲ್ಲ ಅಂತ ಹೇಳೋದು ಕಷ್ಟ. ಈಸ್ ನೋನ್ ಫಾರ್ ದಟ್. ಡಿ ಕೆ ಶಿವಕುಮಾರ್ ಇಸ್ ಎ ವೆರಿ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಅವರು ಬಳಸುವಂಥ ತಂತ್ರ, ಕಾರ್ಯತಂತ್ರ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಅಮಿತ್ ಶಾ ಅವರಿಗೆ ಸೆಡ್ಡು ಹೊಡೆಯುವಂತೆ ಇದೆ. ಆ ಕಾರಣಕ್ಕೆ ಅವರಿಗೆ ಬಹಳ ಮಟ್ಟಿಗೆ ಬಿಜೆಪಿಗೆ ಇದು ನುಂಗಲಾರದ ತುತ್ತಾಗಿದೆ ಅಂತ. ಸೊ ಬಹಳ ಜನ ಅವರಿಗೆ ಇರುವ ಬಹಳ ಮುಖ್ಯವಾದ ಇದೇನು ಅಂತಂದ್ರೆ, ಅದು 3 ಪಾಯಿಂಟ್ ಮಾಡಿದಿರಿ. ಒಂದು, ಕಾಂಗ್ರೆಸ್ ಸಂಘಟನೆಯನ್ನ ಮತ್ತು ಬ್ಯೂರೋಕ್ರಸಿಯನ್ನ ಡಿ ಕೆ ನಿರ್ವಹಿಸುತ್ತಿರುವುದು ಬಿಜೆಪಿ ಮತ್ತು JDSಗೆ ಎಚ್ಚರಿಕೆಯ ಗಂಟೆಯಾಗಿ ಕಾಡ್ತಾ ಇದೆ. ಹಾಗೇನೆ ಸೊ ಅವರ ವಿರುದ್ಧ ಷಡ್ಯಂತ್ರ ಪ್ರಾರಂಭ ಆಗಿದೆಯಾ ಅಂತ, ಬಹುಮಟ್ಟಿಗೆ ಹೌದು ಅನ್ನೋದಕ್ಕೆ ಯಾಕೆ ಅಂತ ಹೇಳ್ತೀನಿ. ಒಂದು, SIR ವಿಚಾರದಲ್ಲಿ ಬಿಜೆಪಿ JDS ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ, ಬಹಳ ಸ್ಪಷ್ಟವಾಗಿ. ಫಸ್ಟ್ ಪಾಯಿಂಟ್. ಸೊ ಕಾಂಗ್ರೆಸ್ ಇದು ರಾಜಕೀಯ ಪ್ರೇರಿತ ಅಂತ ಅಂದ್ರೂ ಕೂಡ ಇದರ ಹಿಂದ್ಗಡೆ ರಾಜಕೀಯ ಇದೆ ಅನ್ನೋದನ್ನ ಅಲ್ಲಗಳಿಯಕ್ಕೆ ಆಗೋದಿಲ್ಲ. ಸೊ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮೋದಿ ಅವರ 3 ಆಪ್ತ ಸಚಿವರು ಎದ್ದು ನಿಲ್ಲೋದಕ್ಕೆ ಕಾರಣ ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ. ಅವರು 5ನೇ ಅಭ್ಯರ್ಥಿಗೆ 32 ಮತಗಳು ಬರುವ ಹಾಗೆ ಮಾಡಿದ್ದಿದೆಯಲ್ಲ ಡಿ ಕೆ ಶಿವಕುಮಾರ್, ಅದು ಬಿಜೆಪಿ JDSಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಬಹಳ ಮಟ್ಟಿಗೆ ಇದು ಕೂಡ ಬಿಜೆಪಿ ಆಟನೇ ಅಂತ. ದೇಶದ ಎಲ್ಲೆಡೆ ಮೋದಿ ಅಮಿತ್ ಶಾ ಪ್ರತಿಪಕ್ಷಗಳನ್ನ ಒಡೆದು ಅವ್ರನ್ನ ಎತ್ತಾಕೊಂಡು ಬಂದು ಅವ್ರ ಎದಕ್ಕಿದ್ದಾಗೆ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಎಲ್ಲ ರಿಸಲ್ಟ್ ಕಂಡು ಉಲ್ಟಾ ಪಲ್ಟಾ ಮಾಡ್ತಿದ್ರು. ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಶಾಸಕರುಗಳೇನೆ ಹೋಗಿ ಕಾಂಗ್ರೆಸ್ಸಿಗೆ ವೋಟ್ ಹಾಕುವಂತ ಒಂದು ತಂತ್ರದ ಇದೆಯಲ್ಲ, ಇದನ್ನ ಡೈಜೆಸ್ಟ್ ಮಾಡಿಸ್ಕೊಳ್ಳೋದು ಮೋದಿ ಅಮಿತ್ ಶಾ ಅವರಿಗೆ ಕಷ್ಟ ಆಗಿದೆ ಅಂತ. ಯಾಕೆಂದ್ರೆ ಸೊ ಅವರೆಂದರೂ ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಪಕ್ಷವನ್ನ ಒಡೆಯುವುದು, ಬೇರೆ ಪಕ್ಷ ಶಾಸಕರನ್ನ ಎತ್ತಾಕ ಬರೋದು ನಮ್ಮ ಸ್ಟ್ರೆಂತ್ ಮಾತ್ರ ನಾವು. ಆದ್ರಿಂದನೇ ದಟ್ ಅಮಿತ್ ಶಾ ಅವರು ಚಾಣಕ್ಯ ಅಂತ. ಅದು ಅವರು ಒಂಥರ ಕಾನೂನು ಬಾಹಿರವಾಗಿ ಜನತಂತ್ರ ವಿರೋಧಿಯಾಗಿ, ಪ್ರಜಾತಂತ್ರ ವಿರೋಧಿಯಾಗಿ ಕೆಲಸ ಮಾಡಿದ್ರು ಕೂಡ ಅವರು ಚಾಣಕ್ಯ ಅಂತ ಮಾಧ್ಯಮಗಳು ಹಣೆಪಟ್ಟಿ ಹಾಕ್ತಾ ಇದ್ವು. ಅವರಿಗೆ ಹಣೆಪಟ್ಟಿ ಹಚ್ಚಿಬಿಟ್ಟು ಅವ್ರು ಮಿಂಚ್ತಾ ಇದ್ರು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಮಾತ್ರ ಚಾಣಕ್ಯ ಅಲ್ಲ, ಚಾಣಕ್ಯನ ಕಾರ್ಯತಂತ್ರ ನಮ್ಮಲ್ಲೂ ಇದೆ ಅಂತ ಡಿ ಕೆ ಶಿವಕುಮಾರ್ ತೋರಿಸಿಕೊಟ್ಟಿದ್ದು ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಇದು ಬಹುಮಟ್ಟಿಗೆ ಬಿಜೆಪಿ ಮತ್ತು JDS ಅನ್ನ ನಡುಗಿಸಿದೆ ಅಂತ. ಆದ್ರಿಂದ ಯಾವಾಗ ಈ ಇಶ್ಯೂವನ್ನ ಎತ್ತಿಕೊಂಡ್ರು, ಆ ವಿಷಯವನ್ನ ತೆಗೆದುಕೊಂಡ ಮೇಲೆ
ಬಿಸಿ ಮೊದಲು ರಾಜ್ಯ ಬಿಜೆಪಿ ನಾಯಕರಿಗೆ ಇದರ ಒಳಗುಟ್ಟೇನು ಹೊಳೆದಿರಲಿಲ್ಲ. ಆದ್ರೆ ಕುಮಾರಣ್ಣ ಇದನ್ನ ತೆಗೆದುಕೊಂಡು ವಿಡಿಯೋಗಳನ್ನು ಮಾಡಿ ಪೆನ್ ಡ್ರೈವ್ ಮಾಡಿ, ಅವ್ರು ಪೆನ್ ಡ್ರೈವ್ ಅಲ್ಲಿ ಶೂರಲ್ಲ ಎಲ್ಲ ಮಾಡ್ಕೊಂಡ್ಮೇಲೆ ಇಲ್ಲಿಯವರು ಸುಮ್ಮನಿದ್ದಾಗ ಅವರು ನೇರವಾಗಿ ದೆಹಲಿ ನಾಯಕರುಗಳ ಜೊತೆ ಮಾತನಾಡಿದ್ರು. ಸೊ ಅವ್ರ ಹತ್ರ ಮಾತನಾಡಿ ಕನ್ವಿನ್ಸ್ ಮಾಡಿದ್ರು, ಕರ್ನಾಟಕದಲ್ಲಿ ಹಿಂಗ್ ಆಗ್ತಾ ಇದೆ, ಇಟ್ಸ್ ವೆರಿ ಡೇಂಜರಸ್. ಹೀಗೆ ಬಿಟ್ರೆ ಡಿ ಕೆ ಶಿವಕುಮಾರ್ 28ರಲ್ಲಿ ನಮ್ಮನ್ನ ಅಡ್ಡ ಮಲಗಿಸ್ಬಿಡ್ತಾರೆ ಮತ್ತು ಸೋಲ್ಸಕ್ಕಾಗಲ್ಲ. ಏನಾದ್ರೂ ಸೋಲ್ಸ್ಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಒಟ್ಟಾರೆ ಹೊಸ ಜನಗಣತಿಯ ಪ್ರಕಾರ ಮುಸ್ಲಿಮ್ಸ್ ಕಮ್ಯುನಿಟಿ ಇಸ್ ದ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ, ಮೋರ್ ದೆನ್ 14%. ಸೊ ಈ 14% ಜನ ಏನಿದ್ದಾರೆ ಅವ್ರು ಆದಷ್ಟು ಅವ್ರ ಮತದಾರ ಪಟ್ಟಿಯಿಂದ ಎತ್ತಾಕಿದ್ರೆ ಮಾತ್ರ ನಾವು ಗೆಲ್ಲೋಕ್ ಸಾಧ್ಯ. ಅವರು ಮತದಾರರ ಪಟ್ಟಿಯಲ್ಲಿ ಇದ್ದುಬಿಟ್ರೆ ನಾವು ಗೆಲ್ಲಕ್ ಸಾಧ್ಯ ಇಲ್ಲ. ಇದನ್ನ ಹೈಕಮಾಂಡಿಗೆ, ಬಿಜೆಪಿ ಹೈಕಮಾಂಡಿಗೆ ಕನ್ವಿನ್ಸ್ ಮಾಡಿಕೊಟ್ಟವರು ರಾಜ್ಯ ಬಿಜೆಪಿ ನಾಯಕರಲ್ಲ, ಕುಮಾರಸ್ವಾಮಿ ಅವರು. ಅದಾದ ಮೇಲೆ ಕೇಂದ್ರದಿಂದ ಸೂಚನೆ ಬಂದದ್ದು, ನೋಡ್ರಪ್ಪ ಅಯ್ಯೋ ನಿಮ್ ಎಲ್ಲಿದ್ದೀರಿ ನೀವು, ಈ ಸ್ಥಿತಿ ಇದೆ, ಜಾಯಿನ್ ಆಗಿ ಅಂತ. ಆಗ ಶೋಭಕ್ಕ, ಪ್ರಹ್ಲಾದ್ ಜೋಶಿ ಅವರೆಲ್ಲ ಓಡಿ ಬಂದು ಕುಮಾರಸ್ವಾಮಿ ಅವರ ಜೊತೆ ಸೇರಿ ರಾಜ್ಯ ಚುನಾವಣಾ ಆಯುಕ್ತರಿಗೆ ದೂರು ಕೊಟ್ಟರು. ಆದ್ರೆ ಬಹಳ ಸರಳವಾಗಿ ಅವರೇ ಹೇಳ್ತಾ ಇದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಂದೇನಿಲ್ಲಪ್ಪ, ನಾವು ಹಸ್ತಕ್ಷೇಪ ಎಲ್ಲ ಮಾಡೋರೆಲ್ಲ, ನಾವು ಅಪ್ಪಟ ಪ್ರಾಮಾಣಿಕರು, ನಾವು ಹಂಗೆಲ್ಲ ಮಾಡಲ್ಲ. ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿದ್ದು. ಚುನಾವಣಾ ಆಯೋಗದ ಗೈಡ್ ಲೈನ್ಸ್ ಅನ್ನ ಪಾಲನೆ ಮಾಡ್ಬೇಕು, ಅದರ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾರ, ಅವ್ರಿಗೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೈ ತೊಳ್ಕೊಂಡು ಕೂತಿದ್ದಾರೆ. ಆದ್ರೆ ಅವರ ಔಷಧವನ್ನೇ ಅವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವುದು ಬಹುಮಟ್ಟಿಗೆ ಒಪ್ಪಲೇಬೇಕಾದದ್ದು ಅಂತ. ಬಿಹಾರ್ ಮಾದರಿಯನ್ನೇ, ಪಶ್ಚಿಮ ಬಂಗಾಳ ಮಾದರಿಯನ್ನೇ, ಅಸ್ಸಾಂ ಮಾದರಿಯನ್ನೇ, ಈ ಮಾದರಿಯನ್ನ ಇಟ್ಟುಕೊಂಡು ಚುನಾವಣೆಯನ್ನ ಗೆದ್ದಂತಹ ಬಿಜೆಪಿಗೆ ಅದೇ ಮಾದರಿಯ ಕಾರ್ಯತಂತ್ರವನ್ನ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ತೋರಿಸಿಕೊಟ್ಟಂತೆ ಕಾಣುತ್ತೆ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಈಗ ಚುನಾವಣಾ ಆಯುಕ್ತರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಸೊ ಮುಂದಿನ ಮಾಹಿತಿಯ ಪ್ರಕಾರ ಮೋಸ್ಟ್ ಪ್ರಾಬಬಲಿ ಅವರ ಇವರು ಸೇವಿಯರ್ ಇದಾರಲ್ಲ, ಬಿಜೆಪಿ ಸೇವಿಯರ್ ಜ್ಞಾನೇಶ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡುವ ಚಾನ್ಸಸ್ ಇದೆ. ಸೊ ಕುಮಾರಸ್ವಾಮಿ ಅಂಡ್ ಕಂಪನಿ ದಿಲ್ಲಿಗೆ ಹೋಗಿ ಅವರನ್ನು ಭೇಟಿ ಮಾಡಬಹುದು. ಆದ್ರೆ ಇದು ಏನನ್ನು ತೋರಿಸ್ಕೊಡುತ್ತೆ ಅಂತಿಮವಾಗಿ ಅದನ್ನು ನೋಡ್ಬೇಕಲ್ವ. ಇದು ತೋರಿಸ್ಕೊಡೋದೇನು ಅಂತಂದ್ರೆ, ಈ ಒಂದು SIR ಏನಿದೆ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳಬಹುದು. ಇದು ಫುಲ್ ಪ್ರೂಫ್ ಅಲ್ಲ. ಅಂದ್ರೆ ಅಧಿಕಾರಿಗಳು ಯಾರು ಇದ್ದಾರೆ ಅವರನ್ನ ನಿಮಗೆ ಬೇಕಾದ ಹಾಗೆ ಬಳಸಿಕೊಳ್ಳಬಹುದು, ನಿಮ್ಮಲ್ಲಿ ಅಧಿಕಾರ ಇದ್ರೆ. ಇದು ತೋರಿಸ್ಕೊಡುತ್ತೆ. ಆದ್ರಿಂದ ಈ SIR ಅನ್ನುವುದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನೋದಿದೆಯಲ್ಲ, ಇದು ರಾಜಕೀಯ ಅಸ್ತ್ರವಾಗಿ ಈಗ ಬದಲಾಗಿದೆ. ಇಟ್ ಶೋಸ್ ದಟ್ ಕ್ಲಿಯರ್ಲಿ ಇದೊಂದು ರಾಜಕೀಯ ಅಸ್ತ್ರವಾಗಿದೆ. ಈ ಅಸ್ತ್ರವನ್ನ ಬಿಜೆಪಿ ವ್ಯವಸ್ಥಿತವಾಗಿ ದೇಶದಲ್ಲಿ ಬಳಸಿಕೊಂಡು ಬಂದಿದೆ. ಆದ್ರೆ ಅವರಿಗೆ ಬೇರೆಯವರು ಯಾರು ಸೆಡ್ಡು ಹೊಡೆಯುವಂಥವ್ರು ಇರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಸೆಡ್ ಹೊಡೆದಿದ್ದಾರೆ. ತಂತ್ರಕ್ಕೆ ಪ್ರತಿತಂತ್ರ ಅಂತಾರೆ ನೋಡಿ, ಅವರು ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣೆದು ಈಗ ಅವರಲ್ಲಿ ಭಯವನ್ನು ಹುಟ್ಟಿಸಿದ್ದಾರೆ. ಸೊ ಇದು ಎಲ್ಲಿ ಮಟ್ಟಿಗೆ ಅಂತಂದ್ರೆ, ನೀವು 2028 ಮತ್ತು 2029 ಬರೋ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಭಯ ಬಿಜೆಪಿಗೆ ಕಾಣ್ತಾ ಇದೆ. ಮೊದಲೇ ದಕ್ಷಿಣ ಭಾರತದವರು ಮೋದಿ ಅಮಿತ್ ಶಾ ಅವರನ್ನ ದಿಡ್ಡಿ ಬಾಗಿಲು ಹೊರಗಡೆ ಇಟ್ಟಿದ್ದಾರೆ, ದಿಡ್ಡಿ ಬಾಗಿಲು ಒಳಗಡೆ ಬರಂಗಿಲ್ಲ, ಆಯ್ತಾ, ಇಲ್ಲಿ ನಡೆಯಲ್ಲ ಅವ್ರ ಆಟ. ಸೊ ಇಂಥ ಸಿಚುವೇಶನ್ ನಲ್ಲಿ ಡಿ ಕೆ ಶಿವಕುಮಾರ್ ಅಂತವ್ರು ಸಿಕ್ಬಿಟ್ಟು ಅವ್ರದ್ದೇ ಅಸ್ತ್ರ ಅವ್ರಿಗೆ ಬಳಸಕ್ ಶುರು ಮಾಡ್ಬಿಟ್ರೆ, ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ, ಅಗ್ನೇಯಾಸ್ತ್ರಕ್ಕೆ ಅಗ್ನೇಯಾಸ್ತ್ರ, ವರುಣಾಸ್ತ್ರಕ್ಕೆ ವರುಣಾಸ್ತ್ರ, ಮಾರೋ ಗೋಲಿ, ಅವ್ರದ್ದು ಅಸ್ತ್ರದಿಂದ ಅವರಿಗೆ ಬಿಟ್ಬಿಟ್ಟು ಈಗ ಬಿಜೆಪಿ ಅಂಡ್ JDS ಆರ್ ಸೀರಿಯಸ್ ಟ್ರಬಲ್. ಸೊ ಏನ್ ಮಾಡ್ತಾರೆ ನೆಕ್ಸ್ಟ್, ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.